ಕನ್ನಡ ಚಿತ್ರರಂಗದಲ್ಲಿ ದಶಕಗಳ ಕಾಲ ಮಿಂಚಿದಂಥ ನಟಿ ಅಂದರೆ ಅದು ಸುಹಾಸಿನಿ. ಸುಹಾಸಿನಿ ಅವರ ಹೆಸರಿಗೆ ತಕ್ಕಂತೆ ಅವರ ಮಂದಹಾಸ, ಅವರ ನಗು ಎಲ್ಲರಿಗೂ ಕೂಡ ಇಷ್ಟವಾಗ್ತಾ ಇತ್ತು. ಅಷ್ಟು ಅದ್ಭುತವಾದಂಥ ನಗು ಅವರದ್ದು. ಆ ಕಾರಣಕ್ಕಾಗಿಯೇ ಸುಹಾಸಿನಿ ಅವರ ಯಾವುದೇ ಸಿನಿಮಾ ಆದ್ರೂ ಎಲ್ಲ ವರ್ಗದ ಪ್ರೇಕ್ಷಕರು ಕೂಡ ಕೂತು ನೋಡ್ತಾ ಇದ್ರು. ಕನ್ನಡ ಮಾತ್ರ ಅಲ್ಲ, ತಮಿಳು, ತೆಲುಗು ಚಿತ್ರರಂಗದಲ್ಲೂ ಕೂಡ ಇವರ ನಟನೆಗೆ ಫಿದಾ ಆದವರು ಹೆಚ್ಚು. ಬೆಂಕಿಯಲ್ಲಿ ಅರಳಿದ ಹೂವು, ಮುತ್ತಿನ ಹಾರ, ಅಮೃತ ವರ್ಷಿಣಿ ಸೇರಿದಂತೆ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟವರು. ಇವೆಲ್ಲ ಎವರ್ಗ್ರೀನ್ ಸಿನಿಮಾ ಅಂತ ಕರೆಸ್ಕೊಳ್ಳೋದ್ರ ಜೊತೆಗೆ ಎವರ್ಗ್ರೀನ್ ನಟಿ ಅಂತ ಕೂಡ ಅನಿಸ್ಕೊಂಡ್ರು. ತಮ್ಮ ಪಾತ್ರಗಳ ಮುಖಾಂತರವಾಗಿಯೇ ಸಿನಿಪ್ರಿಯರಿಗೆ ಇವತ್ತಿಗೂ ಕೂಡ ಹತ್ತಿರವಾಗಿರುವಂತ ಅವರು ಅಭಿಮಾನಿಗಳು ಬೆಚ್ಚಿ ಬೀಳುವಂತ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ. ಹೌದು, ಸದಾ ನಗು ಮುಖದೊಂದಿಗೆ ಎಲ್ಲರ ಜೊತೆ ಖುಷಿಯಾಗಿ ಇರ್ತಿದ್ದ ಅವರು ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ, ಇಷ್ಟು ವರ್ಷಗಳ ಕಾಲ ತಾವು ಅನುಭವಿಸಿದಂಥ ರೋಧನೆಯ ಬಗ್ಗೆ, ವೇದನೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಹೌದು, ನಟಿ ಸುಹಾಸಿನಿ ಅವರು ಇದೀಗ ಒಂದು ಗಂಭೀರವಾದಂಥ ಕಾಯಿಲೆಯನ್ನು ಎದುರಿಸ್ತಾ ಇದ್ದಾರೆ. ಆ ಕಾಯಿಲೆಯನ್ನು ಹೇಳ್ಕೊಡೋದಕ್ಕೆ ಮುಜುಗರ, ಆ ಕಾರಣಕ್ಕಾಗಿ ಎಲ್ಲಿಯೂ ಹೇಳ್ಕೊಂಡಿಲ್ಲ ಅಂತ ಇದೇ ಮೊದಲ ಬಾರಿಗೆ ತಮಗಿರುವಂಥ ಕಾಯಿಲೆ ಬಗ್ಗೆ ಮಾತನಾಡಿದ್ದಾರೆ. ಹಾಗಿದ್ರೆ ಸುಹಾಸಿನಿಯವರು ಅನುಭವಿಸ್ತಿರುವಂಥ ನೋವಾದ್ರೂ ಏನು, ಯಾವ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಿಷ್ಣುವರ್ಧನ್ ಅವರ ಬಂಧನ ಹಾಗೂ ಮುತ್ತಿನ ಹಾರ ಸಿನಿಮಾದಲ್ಲಿ ಸುಹಾಸಿನಿ ಅವರ ನಟನೆ ಎಂದಿಗೂ ಮಾಸುವಂತದ್ದಲ್ಲ ಅಂತಾರೆ ಕನ್ನಡ ಸಿನಿ ಪ್ರೇಕ್ಷಕರು. ದಕ್ಷಿಣ ಚಿತ್ರರಂಗದ ಪ್ರಮುಖ ಟಾಪ್ ನಟರೊಂದಿಗೆ ತೆರೆ ಹಂಚಿಕೊಳ್ಳುವ ಮೂಲಕ ಸಖತ್ ಫೇಮಸ್ ಕೂಡ ಹೌದು. ಇಂದಿಗೂ ಅವರು ಪೋಷಕ ಪಾತ್ರಗಳ ಮೂಲಕ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ. ಆದ್ರೆ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿರುವ ಸುಹಾಸಿನಿ ಅವರು ತಮ್ಮ ಆರೋಗ್ಯ ಸಮಸ್ಯೆಯ ಬಗ್ಗೆ ಆಘಾತಕಾರಿ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಇದನ್ನ ಕೇಳಿ ಅವರ ಅಭಿಮಾನಿಗಳು ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಹೌದು, ಸುಹಾಸಿನಿಯವರು ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸುಹಾಸಿನಿಯವರು ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದ ವಿಚಾರವನ್ನ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಸುಹಾಸಿನಿಯವರಿಗೆ 6ನೇ ವಯಸ್ಸಿನಲ್ಲೇ ಮೊದಲ ಬಾರಿಗೆ ಕ್ಷಯ ರೋಗ ಅಂದರೆ TB ಪತ್ತೆಯಾಗಿತ್ತು. ಬಳಿಕ 36ನೇ ವಯಸ್ಸಿನಲ್ಲಿ ಮತ್ತೊಮ್ಮೆ ಕ್ಷಯ ರೋಗ ಕಾಣಿಸಿಕೊಂಡಿದೆ ಅಂತ ವರದಿಯಾಗಿದೆ. ಕ್ಷಯ ರೋಗ ಇರುವ ವಿಚಾರ ತಿಳಿದು ಭಯದಿಂದ ಹಾಗೂ ಸ್ವಯಂ ಕಳಂಕದ ಕಾರಣ ಅದನ್ನು ಗುಟ್ಟಾಗಿ ಏರಿಸಿದೆ. ನನ್ನ ಘನತೆಯನ್ನು ಕಳೆದುಕೊಳ್ಳುವ ಭಯ ಕೂಡ ಇತ್ತು. ಹಾಗಾಗಿ ಯಾರಿಗೂ ತಿಳಿಯದಂತೆ ಸುಮಾರು 6 ತಿಂಗಳು ಇದಕ್ಕೆ ಚಿಕಿತ್ಸೆ ಪಡೆದೆ. ಈ ವೇಳೆ ತೀವ್ರ ತೂಕ ನಷ್ಟಕ್ಕೂ ಕಾರಣವಾಯಿತು. ಶ್ರವಣ ಸಮಸ್ಯೆಯೂ ಎದುರಾಗಿತ್ತು. ಕೊನೆಗೆ ಚಿಕಿತ್ಸೆ ಪಡೆದ ನಂತರ ಸ್ವಲ್ಪ ಮಟ್ಟಿಗೆ ನಾನು ಸುಧಾರಿಸಿಕೊಂಡೆ. ನನಗೆ ಕೆಲವು ಸಂದರ್ಭದಲ್ಲಿ ಕಿವಿ ಕೇಳ್ತಾ ಇರಲಿಲ್ಲ. ಇದು TB ಇದ್ದಂಥ ಕಾರಣಕ್ಕಾಗಿ ಆದಂಥ ಸಮಸ್ಯೆ. ವಿಪರೀತ ಅಂದರೆ ವಿಪರೀತವಾಗಿ ಸಣ್ಣ ಆಗಿ ಹೋಗ್ಬಿಟ್ಟೆ. ಕೆಲವು ದಿನಗಳ ಕಾಲ ನನಗೆ ಮಾನಸಿಕವಾಗಿ ಇದು ಒತ್ತಡ ಕೂಡ ಆಯಿತು. ಸಹಜವಾಗಿ TB ಕಾಯಿಲೆ ಅಂತ ಹೇಳಿದ್ರೆ ಅದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತ ಹೇಳ್ತಾರೆ. ಕೆಲವರು ಭಯ ಪಡ್ತಾರೆ, ಕೆಲವರು ಇದು ಅಂಟು ರೋಗ ಅಂತ ನಮ್ಮಿಂದ ಅಂತರವನ್ನು ಕಾಯ್ದುಕೊಳ್ತಾರೆ. ಅದನ್ನು ಇನ್ಯಾವುದೋ ಕಾಯಿಲೆ ಅನ್ನೋ ರೀತಿಯಲ್ಲಿ ನೋಡ್ತಾರೆ. ನನಗೆ ಆ ಒಂದು ಭಯ ಇತ್ತು. ನನ್ನನ್ನು ಜನ ಹಾಗೆ ನೋಡಬಹುದೇನೋ, ನನ್ನಿಂದ ಅಂತರವನ್ನು ಕಾಯ್ದುಕೊಳ್ಬಹುದೇನೋ ಅನ್ನುವಂಥ ಒಂದು ಆತಂಕ ಇತ್ತು. ಆದರೆ ನಾನು ಮಾನಸಿಕವಾಗಿ ಕುಗ್ಗಿದ್ರು ಕೂಡ ಕಮ್ಬ್ಯಾಕ್ ಮಾಡಿದೆ. ಅದಕ್ಕೆ ಅಂತ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೇಬೇಕು, ಗುಣಮುಖ ಆಗಬೇಕು ಅಂತ ಬಯಸಿದ್ದೆ. ಆ ಕಾರಣಕ್ಕಾಗಿ ಎಲ್ಲಿಯೇ ಯಾವುದೇ ವಿಚಾರವನ್ನು ಕೂಡ ಹೇಳಿದ್ರೂ ನನಗೆ TB ರೋಗ ಇರುವಂಥ ಸಮಸ್ಯೆಯನ್ನು ನಾನು ಹೇಳಿಕೊಳ್ಳಲೇ ಇಲ್ಲ. ನಿರಂತರವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡೆ. ಆರೋಗ್ಯ ಸ್ಥಿರವಾಗಿ ಇದೆ ಅಂತ ಈಗ ಕಂಡು ಬಂದಿದೆ. ನಾನು ಸ್ವಯಂ ಕಳಂಕದಿಂದಾಗಿ ನನ್ನ ಆರೋಗ್ಯ ಸಮಸ್ಯೆಯನ್ನು ರಹಸ್ಯವಾಗಿಟ್ಟಿದ್ದೆ. ಈ ಕಳಂಕವೇ ನನ್ನನ್ನು ಸಮುದಾಯಕ್ಕಾಗಿ ಕೆಲಸ ಮಾಡೋಕೆ ಮತ್ತು ಕ್ಷಯ ರೋಗದ ಬಗ್ಗೆ ಜಾಗೃತಿ ಮೂಡಿಸೋಕೆ ಪ್ರೇರೇಪಿಸಿತು ಅಂತ ಸುಹಾಸಿನಿ ಹೇಳ್ಕೊಂಡಿದ್ದಾರೆ. 2020ರಲ್ಲಿ ಸುಹಾಸಿನಿಯವರು ಕ್ಷಯ ರೋಗದಿಂದ ಬಳಲುತ್ತಿರುವ ಜನರಿಗೆ ಸಹಾಯ ಮಾಡೋಕೆ ಮೀಸಲಾಗಿರುವ ರೀಚ್ ಇಂಡಿಯಾ ಸಂಸ್ಥೆಯನ್ನ ಸಹ ಸೇರಿದ್ರು. ತಮಿಳುನಾಡಿನ 7 ಜಿಲ್ಲೆಗಳಲ್ಲಿ ಇದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿತು. ಈ ಮೂಲಕ ಅವರು ಕ್ಷಯ ರೋಗ ಪೀಡಿತರ ನೋವನ್ನು ನಿವಾರಿಸೋಕೆ ಮತ್ತು ರೋಗದ ಬಗ್ಗೆ ಜಾಗೃತಿ ಮೂಡಿಸೋಕೆ ಪಣ ತೊಟ್ಟಿದ್ದಾರೆ. ಸುಹಾಸಿನಿಯವರು ಖ್ಯಾತ ನಿರ್ದೇಶಕ ಮಣಿರತ್ನಂ ಅವರನ್ನ 1988ರಲ್ಲಿ ವಿವಾಹ ಆದ್ರು. ಈ ದಂಪತಿಗೆ ನಂದನ್ ಎಂಬ ಮಗನೂ ಇದ್ದಾನೆ. ದಂಪತಿಗಳು 1997ರಿಂದ ತಮ್ಮ ನಿರ್ಮಾಣ ಕಂಪನಿ ಮದ್ರಾಸ್ ಟಾಕೀಸ್ ಅನ್ನ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಸುಹಾಸಿನಿಯವರು 2015ರಿಂದ 2020ರವರೆಗೆ ಲಕ್ಸೆಂಬರ್ಗ್ನ ಗ್ರ್ಯಾಂಡ್ ಡುಚಿಯ ಗೌರವ ಕಾನ್ಸಲ್ ಆಗಿ ನೇಮಕಗೊಂಡಿದ್ರು. ಅಲ್ಲದೆ ಒಂಟಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಉದ್ದೇಶದಿಂದ 2010ರಲ್ಲಿ ನಾಮ್ ಫೌಂಡೇಶನ್ ಕೂಡ ಸ್ಥಾಪಿಸಿದ್ರು.
ಇದೆಲ್ಲದರ ಜೊತೆಗೆ ತಮಗಿದ್ದಂಥ ಕ್ಷಯರೋಗದಿಂದ ಬೇರೆಯವ್ರಿಗೂ ಕೂಡ ಇದೇ ರೀತಿಯಾದಂಥ ರೋಗ ಇರೋದ್ರ ಬಗ್ಗೆ ಅರಿವಾಯಿತು. ಇದರಿಂದ ಜನ ಎಷ್ಟು ಕೀಳಾಗಿ ಅವರನ್ನು ನೋಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಯಿತು. ಒಬ್ಬ ಸೆಲೆಬ್ರಿಟಿಯಾಗಿ ನಾನೇ ಇಷ್ಟು ಭಯ ಪಡಬೇಕಾದ್ರೆ ಸಾಮಾನ್ಯ ವರ್ಗದ ಜನರ ಕಥೆಯೇನು ಅನ್ನೋದನ್ನು ಕೂಡ ಯೋಚಿಸೋಕೆ ಶುರು ಮಾಡಿದರು. ಆ ಕಾರಣಕ್ಕಾಗಿ ಕ್ಷಯರೋಗದ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಮತ್ತು ಕಾಳಜಿ ವಹಿಸಬೇಕು, ಧೈರ್ಯ ತುಂಬಬೇಕು, ಮಾನಸಿಕವಾಗಿ ಕುಗ್ಗದಂತೆ ನೋಡ್ಕೊಳ್ಬೇಕು ಅಂತ ಇವರೇ ಪ್ರಮುಖವಾಗಿ ನಿಂತು ಅದೆಲ್ಲವನ್ನು ನಿಭಾಯಿಸುವಂಥ ಸಂಸ್ಥೆಗೆ ಸೇರಿದ್ರು. ನಿಜವಾಗ್ಲೂ ಇದು ಗ್ರೇಟು. ಇದನ್ನು ನಾವು ಕಮ್ಬ್ಯಾಕ್ ಅಂತ ಹೇಳ್ತೇವೆ. ನನಗೆ TB ರೋಗ ಇದೆ ಅಂತ ಹೇಳಿ ಹಾಸಿಗೆ ಹಿಡಿದಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಸುಹಾಸಿನಿ ಅವರನ್ನು ನಾವು ಕಳ್ಕೊಳ್ಬೇಕಾಗಿತ್ತು. ಹಾಸಿನಿ ಅವರು ಕ್ಷಯ ರೋಗದ ಸಮಸ್ಯೆಯಿಂದ ಬಳಲುತ್ತಿರುವಂಥ ಅದೆಷ್ಟೋ ರೋಗಿಗಳಿಗೆ ನಿಜವಾಗ್ಲೂ ಮಾದರಿ ಮತ್ತು ಧೈರ್ಯ ತುಂಬುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಿಜವಾಗ್ಲೂ ಈ ಥರದ ಹೀರೋಯಿನ್ಸ್ಗಳನ್ನು ನೋಡಿದಾಗ ಖುಷಿ ಆಗತ್ತೆ. ಇವರು ಸಮಾಜಕ್ಕೆ ಯಾವಾಗಲೂ ಮಾದರಿ ಆಗುವಂಥ ಸಿನಿಮಾಗಳನ್ನು ಮಾಡೋದ್ರ ಜೊತೆಗೆ ಮತ್ತು ಸಮಸ್ಯೆಯಿಂದ ಬಳಲುತ್ತಿರುವವರನ್ನು ಹೊರಗೆ ತೆಗೆದುಕೊಂಡು ಬರೋದು ಹೇಗೆ ಅಂತ ಕೂಡ ಯೋಚಿಸಿದ್ದಾರೆ. ಒಬ್ಬ ಸೆಲೆಬ್ರಿಟಿಯಾಗಿ ಸ್ವಾರ್ಥಿಯಾಗಿ ಮಾತ್ರ ಉಳಿಲಿಲ್ಲ. ತನಗೆ ಬಂದಂಥ ಸಮಸ್ಯೆ ಬೇರೆಯವರಿಗೆ ಬಂದು ಅವ್ರು ಯಾವ ರೀತಿಯಾಗಿ ಅದನ್ನು ಅನುಭವಿಸ್ತಿರ್ಬೋದು ಅಂತ ಯೋಚಿಸಿ ಅವರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಿದೆಯಲ್ಲ, ಇದು ನಿಜವಾಗ್ಲೂ ಗ್ರೇಟು. ಸೊ ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಹಿರಿಯ ಕಲಾವಿದರಿಗೆ ಮತ್ತು ಒಂದೊಳ್ಳೆ ಹೆಸರನ್ನು ಮಾಡಿದಂತೆ ಕಲಾವಿದರಿಗೆ ಮಾತ್ರ ಸಾಧ್ಯ. ಇತ್ತೀಚಿನ ಕಲಾವಿದರಾಗಿದ್ದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಇದು ಬಿಡ್ತಿದ್ರೇನೋ. ಆದರೆ ಸುಹಾಸಿನಿಯವರ ಈ ನಿರ್ಧಾರ ಎಲ್ರಿಗೂ ಖುಷಿ ತರಿಸಿದೆ. ಇವತ್ತು ಮುಕ್ತವಾಗಿ ಮಾತನಾಡಿದ್ದು ಕೂಡ ಬಹುತೇಕ ಮಂದಿಗೆ ಆಶ್ಚರ್ಯ ತರಿಸಿದೆ. ಆದರೆ ಇದೆಲ್ಲದರಿಂದ ಹೊರಗೆ ಬಂದಿರೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಗ್ರೇಟ್ ಅನ್ನುವಂಥ ಅನಿಸಿಕೆ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಧೈರ್ಯಕ್ಕಿಂತ ಇನ್ಯಾವುದೇ ಧೈರ್ಯ ಮುಖ್ಯ ಅಲ್ಲ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.